ನಗರದ ಬ್ರಹ್ಮಪುರ ಬಡಾವಣೆಯ ಪ್ರಸಿದ್ಧ ಚೌದಾಪುರಿ ಹಿರೇಮಠ ಸಂಸ್ಥಾನದ ಶತಾಯುಷಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಇಂದು ಶರಣಬಸವೇಶ್ವರ ದೇವಾಲಯ ಆವರಣದಲ್ಲಿ ಶಿವಶಕ್ತಿ ಸಂಗಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಾಳೆಹೊನ್ನೂರು ರಂಭಾಪುರಿ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಸಾನ್ನಿಧ್ಯ ವಹಿಸಿ ದೀಪ ಬೆಳಗಿಸುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಸದ್ಗುರು ಶಾಂತವೀರೇಶ್ವರ ಮಹಾರಾಜ್ ಬಳಿಕ ಮಾತನಾಡಿದ ರಂಭಾಪುರಿ ಜಗದ್ಗುರುಗಳು ಕಲಬುರಗಿಯ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರದ ತಾಣವಾಗಿದ್ದು ಸೂಫಿ ಸಂತರ ನೆಲದಲ್ಲಿ ಚೌದಾಪುರಿ ಹಿರೇಮಠ ಆಯೋಜನೆ ಮಾಡಿರುವ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವು ವಿಶೇಷವಾಗಿದೆ. ಸಮಾಜಕ್ಕೆ ಒಳ್ಳೆಯ ಸಂದೇಶ ನೋಡುವ ಕಾರ್ಯಕ್ರಮ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಚೌದಾಪುರಿ ಹಿರೇಮಠದ ಪೀಠಾಧಿಪತಿ ಡಾಕ್ಟರ್ ರಾಜಶೇಖರ್ ಸ್ವಾಮೀಜಿಗಳು ಚೌದಾಪುರಿ ಹಿರೇಮಠವು ಇತಿಹಾಸ ಪ್ರಸಿದ್ಧ ಮಠವಾಗಿದ್ದು ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 43ನೇ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಆಯೋಜನೆ ಮಾಡುತ್ತಾ ಬರಲಾಗುತ್ತಿದೆ. ಸಮಾರಂಭದಲ್ಲಿ 11,000 ಮುತ್ತೈದೆಯರಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಉಡಿ ತುಂಬಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ಕ್ಯಾನ್ಸರ್ ತಜ್ಞೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇದೇ ವೇಳೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಚೌದಾಪುರಿ ಹಿರೇಮಠದ ವತಿಯಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ಹಿಂದಿನ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ಸಂಸ್ಕೃತ ವಿದ್ವಾಂಸರಾಗಿ ಕವಿ ಸಾಹಿತಿಗಳಾಗಿ ವೀರಶೈವ ಧರ್ಮ ಸಾಹಿತ್ಯಕ್ಕೆ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟು ಹೋದಂಥವರು. ಬಹುಶಃ ಅವರು ಮಾಡಿದಂಥ ನಿಸ್ವಾರ್ಥ ಸೇವೆಯ ಪರಿಣಾಮವಾಗಿ ಇಂದಿನ ಪಟ್ಟಾಧ್ಯಕ್ಷರಾದಂಥ ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಚೌದಾಪುರಿ ಹಿರೇಮಠವನ್ನು ನೋಡುವಂಥ ರೀತಿಯಲ್ಲಿ ಪುನರ್ ನಿರ್ಮಾಣ ಮಾಡಿದ್ದು ತಮಗಷ್ಟೇ ಅಲ್ಲ, ರಂಭಾಪುರಿ ಜಗದ್ಗುರುಳಿಗೆ ಎಲ್ಲಿಲ್ಲದಂಥ ಹರುಷ ತಂದಿದೆ. ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ಮಾಡುವಾಗ ಜಗದ್ಗುರುವರು ದಯಮಾಡಿಸಿದ್ರು. ಒಂದು ನೋಡಿದಂಥ ಚೌದಾಪುರಿ ಹಿರೇಮಠ ಇಂದು ಹೊಸದಾಗಿ ನಿರ್ಮಾಣಗೊಂಡಂಥ ಚೌದಾಪುರಿ ಹಿರೇಮಠ ನೋಡಿ ಭೂಮಿ ಆಕಾಶದಷ್ಟು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದ್ದನ್ನು ಕಣ್ತುಂಬ ನೋಡಿ ನಿಮಗೆ ಎಷ್ಟು ಹರುಷವಾಗಿದೆ, ಅದರ 2 ಪಟ್ಟು ಹರುಷ ರಂಭಾಪುರಿ ಜಗದ್ಗುರುಳಿಗೆ ಆಗಿದೆ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಸಮಾವೇಶಕ್ಕಾಗಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳನ್ನು ನಾವು ಪಟ್ಟಾಧ್ಯಕ್ಷರಾಗಿದ್ದಾಗ ಭೇಟಿಯಾಗಿದ್ವಿ. ಆಗಲೇ ವಯೋಮಾನ ಮೀರಿ ಹೋಗಿತ್ತು. ಅವರು ಹೇಳಿದರು, ನಾನು ಅಷ್ಟು ದೂರ ದಾವಣಗೆರೆಗೆ ಬರಲಿಕ್ಕಾಗೋದಿಲ್ಲ, ಆದರೆ ನಾನು ವೀರಶೈವ ಧರ್ಮಕ್ಕೆ ಆಚಾರ್ಯ ಪರಂಪರೆಗೆ ನಾನು ಏನು ಕೆಲಸ ಮಾಡಿದ್ದೇನೆ ಅದನ್ನು ದಾಖಲೆ ಸಮೇತ ತಮಗೆ ಒಪ್ಪಿಸ್ತೇನೆ ಅಂತೇಳಿ ಒಪ್ಪಿಸಿದಂಥ ಹಿರಿಯ ಜೀವ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು. ಬಹುಶಃ ಮನುಷ್ಯ ಇರುವಾಗ ಸಮಾಜ ಜನರು ಏನೇನೋ ಮಾಡ್ತಾರೆ ನಿಜ, ಆದರೆ ಆ ವ್ಯಕ್ತಿ ಮಣ್ಣಿಗೆ ಮರೆಯಾಗಿ ಹೋದ ಅಂದರೆ ಭಾಳ ಜನ ಮರೆತು ಬಿಡ್ತಾರೆ. ಅವರು ಮಾಡಿದಂಥ ಉಪಕಾರವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಇಂದಿನ ಚೌದಾಪುರಿ ಹಿರೇಮಠದ ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ತಮ್ಮ ಗುರುವಿಗೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದಕ್ಕಿಂತ ಮಿಗಿಲಾಗಿ ಸೇವಾ ಮಾಡಿದಂಥ ಒಂದು ಸೌಭಾಗ್ಯ
ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಆ ಗೌರವ ಸಲ್ತಾ ಇದೆ. ಬಹುಶಃ 18-19 ದಿನಗಳಿಂದ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ದಿನನಿತ್ಯದಲ್ಲಿ ಮಹಾಮಹಿಮ ಗುರುಲಿಂಗ ಜಂಗಮ ಪ್ರೇಮಿ ಕಲಬುರ್ಗಿ ಶರಣಬಸವೇಶ್ವರರ ಪುರಾಣ ಪ್ರವಚನ ಕೂಡ ನಡೆದಿದೆ. ಯೋಗ ಯೋಗ ಅನ್ನುವಂತೆ ಈ ಶರಣಬಸವೇಶ್ವರ ಸಂಸ್ಥಾನ ಮಠದಲ್ಲಿನೇ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳವರ 43ನೇ ಪುಣ್ಯ ಸ್ಮರಣೋತ್ಸವ. ಅದೇ ಕಾಲದಲ್ಲಿ ಒಂದಲ್ಲ ಎರಡಲ್ಲ 11,000 ತಾಯಂದಿರಿಗೆ ಉಡಿ ತುಂಬುವಂಥ ಈ ಕಾರ್ಯ ಏನಿದೆ, ಬಹುಶಃ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಇದು. ನಮ್ಮ ಅಧಿಕಾರದ 33 ವರ್ಷದಲ್ಲಿ ಬಹಳ ಕಡೆ ಸಮಾರಂಭದಲ್ಲಿ ಪಾಲ್ಗೊಂಡಾಗ ಮುತ್ತೈದೆಯರಿಗೆ ಉಡಿ ತುಂಬುತ್ತಾರೆ. ಆದರೆ ಇಷ್ಟು ಸಂಖ್ಯೆಯಲ್ಲಿ ಬಹುಶಃ ವೇದಿಕೆಯ ಮೇಲೇ ಸ್ವಲ್ಪ ಗದ್ದಲ ಆಗಿರ್ಬೋದು. ಆದರೆ ಇಲ್ಲಿ ಕುಳಿತುಕೊಂಡಂಥ ನಮ್ಮೆಲ್ಲ ತಾಯಂದಿರು ನಿಶ್ಶಬ್ದವಾಗಿ ಶಾಂತವಾಗಿ ಕುಳಿತಿರುವುದನ್ನು ನೋಡಿದರೆ ತಾಳ್ಮೆಗೆ ಸಹನೆಗೆ ಹೆಣ್ಣು ಮಕ್ಕಳು ಎಷ್ಟು ಗೌರವದ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮನವರು ಈ ಸಂಸ್ಥಾನದ ಚೈತನ್ಯದ ಚಿಲುಮೆ ಅವರು. ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ವಯೋಮಾನದಿಂದಾಗಿ ಹೆಚ್ಚು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಆಸರೆಯಾಗಿ ಬೆನ್ನೆಲುಬಿನ ಶಕ್ತಿಯಾಗಿ ಇನ್ನೂ ಅವರಿಗಿಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮನವರು ಮಾಡುತ್ತಿರುವಂಥ ಈ ಕಾರ್ಯ ಇಡೀ ಮಹಿಳಾ ಸಂಕುಲಕ್ಕೆ ಒಂದು ಹೆಚ್ಚಿನ ಗೌರವ ಅಭಿಮಾನವನ್ನು ತಂದು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶರಣಬಸಪ್ಪ ಅಪ್ಪ ಅವರು ಬಹಳ ದೂರದೃಷ್ಟಿ ಉಳ್ಳಂಥವರು. ತಮ್ಮ ಕೈಕಾಲುಗಳಲ್ಲಿ ಸಶಕ್ತವಾಗಿ ಬಲವಿರುವಾಗಲೇ ಈ ಸಂಸ್ಥಾನದ ಭವ್ಯ ಭವಿಷ್ಯತ್ತಿನ ಬಗ್ಗೆ ಕನಸನ್ನು ಕಾಣೋದಷ್ಟೇ ಅಲ್ಲ, ಅದನ್ನು ನನಸು ಮಾಡೋದಕ್ಕಾಗಿ ತಮ್ಮ ಉತ್ತರಾಧಿಕಾರಿಗಳನ್ನು ಕೂಡ ನೇಮಿಸಿ ಆಶೀರ್ವಾದ ಮಾಡಿರುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದ ಭಕ್ತರಿಗೆ ಎಲ್ಲಿಲ್ಲದಂಥ ಸಂತೋಷ ತಂದಿದೆ. ಈ ನಾಡಿನ ತುಂಬೆಲ್ಲ ನಾವು ಸಂಚಾರ ಮಾಡುವಾಗ ಎಲ್ಲಿ ನೋಡಿದಲ್ಲಿ ಕಲಬುರ್ಗಿ ಶರಣಬಸವೇಶ್ವರರ ಪುರಾಣ ಪ್ರವಚನಗಳು ನಡೀತಾವೆ. ಕಲಬುರ್ಗಿ ಶರಣಬಸಪ್ಪನವರು ಇಷ್ಟು ಎತ್ತರಕ್ಕೆ ಬೆಳೆದರಲ್ಲ, ಅಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಯಾರು ಕಾಣ್ರು ನಿಮಗೆಲ್ಲ ಗೊತ್ತಿದೆ. ಗುರು ಲಿಂಗ ಜಂಗಮರಲ್ಲಿ ಶರಣಬಸವೇಶ್ವರ ಇಟ್ಟಂಥ ಭಕ್ತಿ, ಶ್ರದ್ಧೆ, ಅಭಿಮಾನ ಎಷ್ಟು ಕೊಂಡಾಡಿದ್ರೂ ಕೂಡ ಬಹಳ ಕಡಿಮೆನೇ. ಕಲಕೇರಿ ಮರಳಸಿದ್ದ ಶಿವಾಚಾರ್ಯರಿಂದ ಶಿವದೀಕ್ಷಾ ಸಂಪನ್ನರಾಗಿ ಆಶೀರ್ವಾದ ಪಡ್ಕೊಂಡಂಥ ಶರಣಬಸಪ್ಪನವರು ಹಿಂದೆ ತಿರುಗಿ ಯಾವತ್ತೂ ಕೂಡ ನೋಡಲಿಲ್ಲ. ಮುಂದೆ ಒಂದು ಗುರಿ ಇಟ್ಟುಕೊಂಡು ಹಿಂದೆ ಒಬ್ಬ ಸಮರ್ಥ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಹಸಿರು ಬರಲಿ ಬಂದಂಥ ಭಕ್ತರಿಗೆ ಅನ್ನ ದಾಸೋಹವನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡಂಥ ಸಂಸ್ಥಾನ ಇದು. ಈ ಸಂಸ್ಥಾನಕ್ಕೆ ಅಧಿಕೃತವಾಗಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮನವರು, ಬಸವರಾಜ ದೇಶಮುಖರವರು ಹಿಂದೆ ಬರಮಾಡಿಕೊಂಡು ಸಂಸ್ಥಾನದಲ್ಲಿ ಪಾದ ಪೂಜೆ ಮಾಡಿಸಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಇನ್ನೂ ದೀರ್ಘ ಆಯುಷ್ಯ, ಆರೋಗ್ಯ,
ಪ್ರಾಪ್ತಿ ಆಗಬೇಕು ಅಂಥೇಳಿ ಆಶೀರ್ವಾದ ಮಾಡಿಸಿದ್ರು. ಇವತ್ತು ಕೂಡ ನಾವು ಬಯಸ್ತಾ ಇದ್ದೇವೆ ಅವರು ಶತಮಾನ ಪುರುಷರಾಗಿ ಇದೇ ಶರಣಬಸವೇಶ್ವರ ಸಂಸ್ಥಾನದ ಆವರಣದಲ್ಲಿ ಅಂತ ಒಂದು ಶತಮಾನೋತ್ಸವ ಸಂಭ್ರಮ ನಾವು ನೀವು ಕಣ್ಣು ತುಂಬ ನೋಡುವಂಥ ಸೌಭಾಗ್ಯ ಒದಗಿ ಬರಲಿ. ಶರಣಬಸವೇಶ್ವರ ಸಂಸ್ಥಾನದ ಭವಿಷ್ಯತ್ತಿನ ಭವ್ಯ ಬೆಳಕು. ಶಾಂತವೀರ ಶಿವಾಚಾರ್ಯರು ಕಲಬುರಗಿ ನಗರಕ್ಕೆ ಒಂದು ನಾಣ್ಯದ ಎರಡು ಮುಖಗಳ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಈ ಸಮಾಜಕ್ಕಾಗಿ ವೀರಶೈವ ಧರ್ಮಕ್ಕಾಗಿ ನಿರಂತರವಾಗಿ ಶತಶತಮಾನಗಳಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶರಣ ಸಂಸ್ಥಾನದ ಪೂಜ್ಯ ಮಾತೋಶ್ರೀ ದ್ರಾಕ್ಷಾಯಿಣಿ ಅಮ್ಮನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವರಿಗೂ ತಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಮಠಾಧೀಶರ ಮಾರ್ಗದರ್ಶಕರು ಅಂದ್ರೆ ಹೇಳಿದ್ರೆ ತಪ್ಪಾಗಂಗಿಲ್ಲ, ಮುಗಳಕೋಡು ಜಿಡಗಾ ಮಹಾಮಠದ ಪೂಜ್ಯರು ನಮ್ಮ ಈ ಮಠದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಇದು ಚೌದಾಪುರಿ ಮಠದ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಮಠದ ಕಾರ್ಯಕ್ರಮ, ಇದೀ ಕಲಬುರಗಿಯ ಕಾರ್ಯಕ್ರಮ ಅಂತ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮದ ದಿವ್ಯ ನೇತೃತ್ವ ವಹಿಸ್ತಾ ಇದ್ದಾರೆ ಅಂತ ಶ್ರೀ ಷಡಕ್ಷರ ಬ್ರಹ್ಮ ಡಾಕ್ಟರ್ ಮುರುಗೇಂದ್ರ ಮಹಾಸ್ವಾಮಿಗಳು ಜಿಡಗಾ ಮುಗಳಕೋಡು ನವಕಲ್ಯಾಣ ಮಠದ ಪೂಜ್ಯರಿಗೆ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಮಾತನಾಡದ ಮೌನ ಯೋಗಿ ಸಮಾಜದಲ್ಲಿ ಶಾಂಭವಿಯ ಪ್ರತಿ ಸ್ವರೂಪವಾಗಿ ನಾಡಿನಲ್ಲಿ ಸಮಾಜವನ್ನು ಕಟ್ಟುವಂತ ನಮ್ಮ ಮುತ್ಯಾನ್ ಬಬಲಾದ ಯಳಸಂಗಿ ವಿರಕ್ತ ಮಠದ ಮನ್ನಿರಂಜನಾ ಪ್ರಣವ ಸ್ವರೂಪಿ ಶ್ರೀ ಗುರುಪಾಲಿಂಗ ಮಹಾಶಿವಗಳ ಶ್ರೀಚರಣಕ್ಕೂ ಕೂಡ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಈ ವೇದಿಕೆಯ ಮೇಲೆ ನಿಮ್ಮೆಲ್ಲರಿಗೆ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಅಖಿಲ ಭಾರತ ವೀರಶೈವ ಸಮಾಜದ ಈ ನೇತಾರರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೂ ಕೂಡ ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ತಾವೆಲ್ಲರೂ ಚಪ್ಪಾಳೆ ತಟ್ಟಬೇಕಾರೆ ಒಂದು 5 ನಿಮಿಷದಾಗ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ನಾವು ಇದು ಮುಗಿದ ಮೇಲೆ. ಅದೇ ರೀತಿ ಈ ಕಾರ್ಯಕ್ರಮದ ಕೃತಿ ಬಿಡುಗಡೆ ಅದು ಯಾವುದಂದ್ರೆ ಶಾಂತಿವೀರ ಶಿವಾಚಾರ್ಯರ ಕುರಿತು ಒಂದು ಪುರಾಣವನ್ನು ಶ್ರೀ ಶಾಂತಿವೀರ ಶಿವಾಚಾರ್ಯ ದರ್ಶನ ಅಂತಕ್ಕಂಥ ಡಾಕ್ಟರ್ ನಾಗೇಂದ್ರ ಮಸೂತಿ ಅವರು ವಿರಚಿತವಾಗಿರ್ತಕ್ಕಂಥ ಈ ಕೃತಿಯನ್ನ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ್ ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರು ಅವರಿಗೂ ಕೂಡ ನಾವು ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಸರಡಿಗೆಯ ಜೇರಟಿಗೆಯ ಹತನೂರಿನ ಆಲ್ಮೇಲದ ರೋಜಾದ ಚಂದನಕೇರಿಯ ಕಲಿಕೇರಿಯ ಜವಳಿ ಧ್ವನಸನಹಳ್ಳಿ ಹಾಗೂ ಮೊಳಕೇಡದ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಈ ವೇದಿಕೆಯ ಪ್ರಾಸ್ತಾವಿಕ ನುಡಿಯನ್ನು ಸೇವಿಸತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರು ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವರವರಿಗೂ ಕೂಡ ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಈ ವೇದಿಕೆಯ ಮೇಲೆ ಯಾವ ಶಾಂತಿವೀರ ಶಿವಾಚಾರ್ಯರ ಕುರಿತು ಒಂದು ಧ್ವನಿ ಸ್ವರಳಿ ಬಿಡುಗಡೆಗೆ ಯಾವ ಗುಲ್ಬರ್ಗಾ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಇವರಿಗೂ ಕೂಡ ಶ್ರೀಮಠದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಯಾವ ಶರಣ ಸಂಸ್ಥಾನದ ಶ್ರೀ ಬಸವರಾಜ್ ದೇಶಮುಖ್ ಸರ್ ಅವರಿಗೂ ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಶಿವಶರಣಪ್ಪ ಶೀರಿ ಅವರಿಗೂ ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕ ನನ್ನ ಪರವಾಗಿ ಎಲ್ಲ ಆಯೋಜಕರಿಗೆ ಪೂಜ್ಯರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆದ್ಮೇಲೆ ಇವತ್ತು ನಾವೆಲ್ಲರೂ ಶತಾಯುಷಿ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯ ಅವರ ಪುಣ್ಯ ಸ್ಮರಣೋತ್ಸವ ಮಾಡ್ತಾ ಇದ್ವಿ. ಅಂದ್ರೆ ಅವರು ಶತಾಯುಷಿಗಳಾಗಿದ್ರು. ಅವರು ಅವರ ಕಾರ್ಯಕಾಲದಲ್ಲಿ ಏನೊಂದು ಸೇವೆ ಮಾಡಿದ್ದಾರೆ, ಏನೊಂದು ಅವರ ಕಾರ್ಯಕಾಲದಲ್ಲಿ ನಂಬಿ ಬಂದಂತ ಭಕ್ತರಿಗೆ ಲೋಕ ಕಲ್ಯಾಣಕ್ಕಾಗಿ ಜಲ ಕಲ್ಯಾಣಕ್ಕಾಗಿ ಅವರ ಕಣ್ಣೀರನ್ನು ಒರೆಸಿದ್ದಾರೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕಿಲ್ಲ, ಬೌದ್ಧಿಕವಾಗಿ ಇಲ್ಲ, ಆದ್ರೆ ಅವರ ಆದರ್ಶಗಳು ಅವರ ವಿಚಾರಗಳು ಅವರೇನಿವತ್ತು ನಮ್ಗೆ ದಾರಿ ತೋರಿಸಿಕೊಟ್ಟಿದ್ದಾರೆ. ಅದೇ ಇವತ್ತು ನಮ್ಮೆಲ್ಲರಿಗೆ ದಾರಿ ದೀಪವಾಗಿ ಅವ್ರು ಮಾಡಿದಂತ ಕೆಲಸ ಸ್ಮರಣೆ ಮಾಡುವಂಥದ್ದು. ಅವರ ನೆನಪಿನ ನಿಮಿತ್ತ ಇವತ್ತು ಅನೇಕ ಕಾರ್ಯಕ್ರಮಗಳು ನೀವೆಲ್ಲ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ತಾಯಂದಿರು ನಾರಿ ಶಕ್ತಿ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನಾವೆಲ್ಲ
ಇವತ್ತು ಮಹಿಳೆಯರಿಗೆ ಗೌರವ ಕೊಡ್ತೀವಿ, ಪೂಜನೆ ಭಾವನೆಯಿಂದ ನಾವೆಲ್ಲ ನೋಡ್ತೀವಿ. ಅದೇ ರೀತಿಯಲ್ಲಿ ಆದಿಶಕ್ತಿ ಅಂದ್ರೆ ನಾರಿ ಶಕ್ತಿ ಅಂತ ಹೇಳಿ ಎಲ್ಲಾ ಸಮಯದಲ್ಲೂ ನಾವು ಅವರಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಇವತ್ತು ಗೌರವವನ್ನು ಕೊಡ್ತೇವೆ. ನಮ್ಗೆಲ್ಲ ಜನ್ಮ ಕೊಟ್ಟಿದ್ದಂಥದ್ದೇ ಇವತ್ತು ಮಹಿಳೆ ನಮ್ಮ ತಾಯಂದಿರು. ನಾನು ಇಲ್ಲಿ ಇವತ್ತು ಇಷ್ಟೊಂದು ಇವತ್ತು ಸಚಿವನಾಗಿ ಒಂದು ಸಮಾಜದ ಇವತ್ತು ಮುಖಂಡನಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ತಾಯಿನೇ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಮಹಾತ್ಮ ಶರಣಬಸವೇಶ್ವರ ಮಹಾರಾಜ್ ಕಿ, ಶಾಂತವೀರ ಶಿವಾಚಾರ್ಯ ಮಹಾರಾಜ್ ಕಿ. ಪೂಜ್ಯ ಗುರುಗಳವರ 43ನೇ ಪುಣ್ಯ ಸ್ಮರಣೋತ್ಸವ, ಶ್ರೀಮಠದ ಲೋಕಾರ್ಪಣೆ ಜೊತೆಗೆ 11,000 ಜನ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮದ ಇಂದಿನ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳವರ ಅಡಿದಾವರೆಗಳಲ್ಲಿ ವಂದಿಸಿ, ಜೊತೆಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಬಲಾದದ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ವಂದಿಸಿ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ವಂದಿಸಿ, ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಅನ್ನಪೂರ್ಣೇಶ್ವರಿಯ ಸ್ವರೂಪಿಯಾಗಿರ್ತಕ್ಕಂತಹ ಮಹಾದಾಸೋಹಮನೆಯ ನಂದಾದೀಪ ಅನ್ನಪೂರ್ಣೇಶ್ವರಿ ತಾಯಿ ಡಾಕ್ಟರ್ ದ್ರಾಕ್ಷಾಯಣಿ ತಾಯಿ ಅವರನ್ನು ಅಭಿವಂದಿಸಿ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿಯೂ ಅಭಿವಂದಿಸಿ, ಚಿರಂಜೀವಿ ಅವರಲ್ಲಿಯೂ ಅಭಿವಂದಿಸಿ, ಕಾರ್ಯಕ್ರಮದ ವೇದಿಕೆಯ ಮೇಲೆ ಪೂಜ್ಯ ಜಗದ್ಗುರುಗಳವರ ಹಸ್ತದಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರವರೇ, ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರೇ, ನೀಲಕಂಠ ಮುಲಗಿ ಅವರೇ, ಇನ್ನು ಉಳಿದಂಥ ಎಲ್ಲ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಅತಿಥಿ ಗಣ್ಯಮಾನ್ಯರೇ ಹಾಗೂ ಎಲ್ಲ ಶರಣನ ಹಾಗೂ ಶ್ರೀಮಠದ ಸಮಸ್ತ ಸದ್ಭಕ್ತ ದೈವವೇ. ಟೈಮ್ ಭಾಳ ಆಗದ, ನೀವು 5 ತಾಸಲಿಂದ ನೀವು ಕುಂತೀರಿ. ನಿಮ್ಮ ತಾಳ್ಮೆಗೆ ನಮ್ಮ ಮಠದ ವತಿಯಿಂದ, ನಮ್ಮೆಲ್ಲರ ಕಾರ್ಯಕರ್ತರ ವತಿಯಿಂದ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಕಳೆದ 19 ದಿವಸದಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಇಂದು ಜಗದ್ಗುರು ಮಹಾಸನ್ನಿಧಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪೂಜ್ಯ ಅಪ್ಪಾಜಿಯವರ ಒಂದು ದಿವ್ಯ ಅಧ್ಯಕ್ಷತೆಯಲ್ಲಿ ಹಾಗೂ ನಾಡಿನ ಹರಗುರು ಜನಮೂರ್ತಿಗಳವರ ಒಂದು ಸಮ್ಮುಖದಲ್ಲಿ ಇಂದು ಪೂರ್ಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮಹಾಸನ್ನಿಧಿಯವರನ್ನ ನಿಮ್ಮೆಲ್ಲರ ಪರವಾಗಿ ದೀರ್ಘದಂಡನೆಯನ್ನು ವಂದಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರನ್ನ ಆಶೀರ್ವಾದ ಮಾಡಿದಿರಿ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮೆಲ್ಲ ಭಕ್ತ ಬಳಗದ ಮೇಲೆ, ಶರಣ ಸಂಸ್ಥಾನದ ಮೇಲೆ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಭಿನ್ನಯಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ನಮ್ಮ ಬೆನ್ನೆಲುಬು ಅಂದರೆ, ನಮ್ಮೆಲ್ಲರಿಗೆ ಸಹಕಾರ ನೀಡಿ ಆಶೀರ್ವಾದ ಮಾಡೋದಂದ್ರೆ ಶರಣ ಸಂಸ್ಥಾನ. ಆ ಸಂಸ್ಥಾನದ ಅವ್ವವರು ನಾವೆಲ್ಲರೂ ಸೇರ್ಕೊಂಡು ಹೋಗಿ ಅವ್ವವರು ಹಿಂಗೆಲ್ಲ ನಾವು ಪೂಜ್ಯ ಗುರುಗಳವರ ಆರಾಧನೆ ನಿಮಿತ್ತ ಹಿಂಗೆಲ್ಲ ಹಾಕೊಂಡಿದ್ದೀವಿ ಕಾರ್ಯಕ್ರಮ. ಆ ಕಾರ್ಯಕ್ರಮ ನಿಮ್ಮ ಸಂಸ್ಥಾನದಲ್ಲಿ ಶರಣನ ಒಂದು ಕೃಪಾ ಕಟಾಕ್ಷದಲ್ಲಿ ನಡಿಬೇಕು ಅಂತ ಕೇಳ್ಕೊಂಡಾಗ ಇದಕ್ಕಿಂತ ಸೌಭಾಗ್ಯ ನಮ್ಮದೇನು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮೆಲ್ಲ 11,000 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ದೃಷ್ಟಿ ಇಟ್ಟುಕೊಂಡು
ಅವ್ವಾಜಿಯವರು ಅವತ್ತಿನ ದಿನ ಮನಃಪೂರ್ವಕವಾಗಿ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ರು. ಅಪ್ಪವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸಲ್ಲಿಸಿದ್ರು. ಅದಕ್ಕೆ ಶರಣ ಸಂಸ್ಥಾನಕ್ಕೆ ಅವ್ವಾಜಿಯವರಿಗೆ ಒಮ್ಮೆ ದೌರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿವಂದಿಸೋಣ. ಇದರ ಜೊತೆಗೇನೆ ನಾನು ಅವ್ವಾಜಿಯವರಿಗೆ ಹೇಳಿದೆ, ಅವ್ವಾಜಿ ಅಪ್ಪಾಜಿಯವರು ಶತಾಯುಷಿಗಳಾಗಬೇಕು. ಅವರು ನಿಮ್ಮೆಲ್ಲರಿಗೆ ಇನ್ನೂ ಹೆಚ್ಚಿನ ಮಾರ್ಗದರ್ಶನವನ್ನು ನೀಡಬೇಕು. ಅದಕ್ಕೆ ಅವತ್ತಿನ ದಿನ ಪೂಜ್ಯ ಅಪ್ಪಾಜಿಯವರಿಗೆ ಸೇರಿರ್ತಕ್ಕಂಥ ತಾಯಂದಿರಿಂದ ಪುಷ್ಪವೃಷ್ಟಿಯನ್ನು ಮಾಡೋಣ ಅಂದಾಗ ಅವರು ಒಂದು ಮಾತು ಹೇಳಿದರು, ಅಪ್ಪವರೇ, ಇಡೀ ನಮ್ಮ ದಾಂಪತ್ಯ ಜೀವನ ಶರಣ ಸಂಸ್ಥಾನದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಲಾರ್ದಂಗ ನಮ್ಮ ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಎಲ್ಲರ ಕಡೆಯಿಂದ ಪುಷ್ಪವೃಷ್ಟಿ ಮಾಡಿಸ್ರಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಆ ರೀತಿಯೊಳಗ ಮುಂದೆ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ನಮ್ಮ ಅಣ್ಣನ ಬಳಗದವರು 1-2 ತಿಂಗಳಿನಿಂದ ಸತತವಾಗಿ ದುಡಿತಾ ಇದ್ದಾರೆ. ಅವರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸಿ, ಅದರ ಜೊತೆಗೆ ತಾಯಂದಿರು ಸಾಕಷ್ಟು ಶ್ರಮ ವಹಿಸಿದಿರಿ. ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದಿರಿ. ಅಕ್ಕನ ಬಳಗದ ತಾಯಂದಿರು ಶ್ರಮವನ್ನು ವಹಿಸಿದಿರಿ. ಎಲ್ಲ ಯುವಕರ ಪಡೆ ಶ್ರಮವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪುಗೌಡರು ಕೂಡ ಸಾಕಷ್ಟು ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ, ಶರಣಬಸವೇಶ್ವರರ, ಡಾಕ್ಟರ್ ಅಪ್ಪಾಜಿಯವರ, ಅವ್ವಾಜಿಯವರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸಮಯ ಬಹಳ ಆಗಿದೆ. ಬಹಳಷ್ಟು ಜನ, ಬಹಳಷ್ಟು ಕೈಗಳು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾವೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿತ್ತಂದ್ರೆ ಬರೀ ಒಬ್ಬ ಚೌದಾಪುರಿ ಮಠದ ಸ್ವಾಮಿಗಳಿಂದ ಸಾಧ್ಯ ಆಗದಂತ ಮಾತು. ಇದು ಸಾಧ್ಯ ಆಗಿದ್ದಂದ್ರೆ ನಿಮ್ಗೆ ಹೇಳಿದ್ದೀನಲ್ಲ, ಒಂದು ನಾನು ಜಗದ್ಗುರುಗಳವರ ಆಶೀರ್ವಾದ, ಇನ್ನೊಂದು ಶರಣನ ಆಶೀರ್ವಾದ, ಇನ್ನೊಂದು ಶಾಂತವೀರನ ಆಶೀರ್ವಾದ, ಇನ್ನೊಂದು ನಿಮ್ಮೆಲ್ಲರ ಒಂದು ಹರಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸದಾಕಾಲ ಚೌದಾಪುರಿ ಹಿರೇಮಠ ನಿಮ್ಮೆಲ್ಲರ ಪರವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ತಮ್ಮೆಲ್ಲರಿಗೂ ನಾಳೆ 48ನೇ ದಿವಸದ ಮಂಡಲ ಪೂಜೆಯ ದಿವಸ ಏನು ಉಳಿದಂಥ ಕೈಗಳಿದ್ದಾವೆ ಅವೆಲ್ಲರಿಗೂ ಕೂಡ ಮಠದಲ್ಲಿ ಗೌರವ ಸತ್ಕಾರವನ್ನು ಮಾಡ್ತಾ ಇದ್ದೇವೆ. ಅನ್ಯಥಾ ಭಾವಿಸಲಾರದೆ ತಾಯಂದರು ಇನ್ನೊಂದು 10-15 ನಿಮಿಷ ತಾಳ್ಮೆಯನ್ನು ಪಡೆದರೆ ಜಗದ್ಗುರು ಮಹಾಸನ್ನಿಧಿಯವರು ಇದರ ಮೇಲೆ ಬಂದು ತಮ್ಮೆಲ್ಲರಿಗೆ ಮಂತ್ರಾಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಇನ್ನೊಂದು ಸ್ವಲ್ಪ 15 ನಿಮಿಷ ತಾಳ್ಮೆಯಿಂದ ಇದ್ದು ನಡೆಯುವಂಥ ಕಾರ್ಯಕ್ರಮ ನಿಮಗೋಸ್ಕರ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾರೂ ಗದ್ದಲ ಮಾಡಬೇಡ್ರಿ. ಎಲ್ಲ ರೀತಿಯಿಂದ ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಇಡೀ ಕಲಬುರಗಿ ಮಹಾನಗರದ ಜನತೆಗೆ ನಾವು ಅಭಿವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಇಲ್ಲಿಯವರೆಗೆ ಶಿವಾಚಾರ್ಯ ಸ್ವಾಮಿಗಳು, ಅತನೂರಿನ ಶ್ರೀಗಳವರು, ಜವಳಿ ಮಠದ ಶ್ರೀಗಳು, ಇನ್ನೂ 100 ಜನ ಶ್ರೀಗಳು ಅವರಿಗೆ ಸಹಕರಿಸಿ ಎಲ್ಲ ಕಾರ್ಯಕ್ರಮ. ಈ ಅಪರೂಪದ ಕ್ಷಣಗಳು ನಾವೇ ಪುಣ್ಯವಂತರು, ನಾವೇ ಧನ್ಯವಂತರು, ನಾವೇ ಭಾಗ್ಯವಂತರು. ಈ 2025ನೇ ಸಾಲರಾದ್ಯಂತ ಶರಣನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ಎಲ್ಲ ತಾಯಿಯಂದಿರಲ್ಲಿ ವಿನಂತಿ. ಈ ವೇದಿಕೆ ದೊಡ್ಡ ಕಡೆಗೆ ಜಗದ್ಗುರು ಮಹಾಸನ್ನಿಧಾನಗಳು ಇರುವಂತಹ ಸ್ಥಳದಲ್ಲಿ ಉಡಿ ತುಂಬುವಂತ ಕ್ರಮಕ್ಕೆ ತಾವುಗಳೆಲ್ಲ ತಾವು ಕುಳಿತಂತ ಚೇರ್ ಮೇಲೆ ಕೊಡ್ಬೇಕು. ಎಲ್ಲ ತಾಯಿಯಲ್ಲಿ ವಿನಂತಿ 1, 2, 3, 4, 5 ಮತ್ತು ಈ ಲಾಕ್ನಲ್ಲಿರ್ತಕ್ಕಂಥ ಎಲ್ಲ ತಾಯಿಯಂದ್ರೆ ನಿಮ್ಮ ಸ್ಥಳ ಕೂತ್ಕೊಳ್ಬೇಕು. ನೀವುಗಳೆಲ್ಲ ಆ ತಾಯಿಯಂದರಿಗೆ ಉಳಿದುಕೊಳ್ಳುವಂತ ವ್ಯವಸ್ಥೆ ಪ್ರಾರಂಭಿಸಬೇಕು. ಈಗಾಗಲೇ ವೇದಿಕೆ ಮೇಲೆ ನಾವು ಸಾಂಕೇತಿಕ ಮಹಾರಾಜಕ್ಕೆ ಶರಣಬಸವೇಶ್ವರ ಮಹಾರಾಜಕ್ಕೆ
ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಹಿರಿಯ ಉಪಾಧ್ಯಕ್ಷ ಹಾಗೂ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ವಹಿಸಿಕೊಂಡಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮತ್ತು ಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಮುಗುಳುಖೋಡ್, ಜಿಡ್ಗಾ ನವಕಲ್ಯಾಣ ಮಠದ ಷಡಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು, ಶ್ರೀನಿವಾಸ ಸರಡಗಿಯ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ಮುತ್ಯಾನ ಬಬಲಾದ್ ಯಳಸಂಗಿ ವಿರಕ್ತ ಮಠದ ಗುರುಪಾದಲಿಂಗ ಮಹಾಶಿವಯೋಗಿಗಳು, ಸಚಿವ ಶರಣಬಸಪ್ಪ ದರ್ಶನಾಪುರ್, ಶಾಸಕ ಅಲ್ಲಂಪ್ರಭು ಪಾಟೀಲ್, ಕೆಕೆಆರ್ಡಿಬಿ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು.